ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ICTS SAT ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು 2024-25ನೇ ಸಾಲಿಗೆ ಮಕ್ಕಳನ್ನು ನಾವೇನು ಪ್ರಮೋಟ್ ಮಾಡಿರ್ತೀವಲ್ಲ, ಪ್ರಮೋಟ್ ಮಾಡಿದ ಮಕ್ಕಳನ್ನು ಯಾವ ರೀತಿ ಮತ್ತು ಅಡ್ಮಿಷನ್ ಥ್ರೂ ಪ್ರಮೋಷನ್ ಆಪ್ಷನ್ ಮೂಲಕ ನಾವು ಅಡ್ಮಿಷನ್ ಮಾಡಿಕೊಳ್ಬೇಕು, ಅದಕ್ಕೂ ಮುಂಚೆ ಯಾವೆಲ್ಲ ಮಾಹಿತಿಯನ್ನು ತಿಳ್ಕೊಂಡಿರಬೇಕು ಎನ್ನುವ ಒಂದು ಸಂಪೂರ್ಣ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ಓಕೆ, ಬನ್ನಿ ಈ ವಿಡಿಯೋ ಶುರು ಮಾಡೋಣ. ವಿಡಿಯೋ ಕೊನೆ ತನಕ ನೋಡಿ, ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಮಾಹಿತಿಗೆ ನಮ್ಮ ICTS SAT ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಓಕೆ, ಈಗ ನಾವು ಮೊದಲನೇದಾಗಿ ಪ್ರಮೋಷನ್ ಮಾಡಬೇಕು. ಯಾವ ರೀತಿ ಪ್ರಮೋಷನ್ ಮಾಡೋದು ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ, ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ಹುಡುಕಿ. ಪ್ರಮೋಷನ್ ಮಾಡಿದ ಮಕ್ಕಳನ್ನು ನಾವು ಅಡ್ಮಿಷನ್ ಮಾಡ್ಕೊಳ್ಬೇಕು. ಸೊ ಪ್ರಮೋಷನ್ ಆಗಿದೆಯೋ ಇಲ್ಲ ಅಂತ ಹೆಂಗೆ ಚೆಕ್ ಮಾಡ್ಕೋಬೇಕು? ಮೊದಲು ಅದಕ್ಕೆ ಏನು ಮಾಡಬೇಕಂದ್ರೆ, ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಆಪ್ಷನಿಗೆ ಬನ್ನಿ. ಅದರಲ್ಲಿ ಪ್ರಮೋಷನ್ ಡೀಟೇಲ್ಸ್ಗೆ ಬನ್ನಿ. ಅದರಲ್ಲಿ ಪ್ರಮೋಟ್ ಸ್ಟೂಡೆಂಟ್ ಆಪ್ಷನ್ಗೆ ಬನ್ನಿ. ಈಗ ನಾವು ಮೊದಲು ಪ್ರಮೋಷನ್ ಮಾಡಿದ್ವಿ ಇಲ್ಲ ಚೆಕ್ ಮಾಡ್ಕೋಬೇಕಂದ್ರೆ, ಈಗ ಪ್ರೆಸೆಂಟ್ ಸ್ಟ್ಯಾಂಡರ್ಡ್ 1 ಇದೆ, ಸರ್ಚ್ ಕೊಡ್ತೇನೆ. ಸರ್ಚ್ ಕೊಟ್ಟಾಗ ಏನಾಗುತ್ತಪ್ಪ ಅಂದರೆ, ಇಲ್ಲಿ ನೋಡ್ಬೋದು, ಇಲ್ಲಿ ಮಕ್ಕಳ ಎಲ್ಲ ಮಾಹಿತಿ ಇಲ್ಲಿ ಪ್ರಮೋಟೆಡ್ ಆಗಿದೆ. ಸೊ ಈ ರೀತಿ ಪ್ರಮೋಟೆಡ್ ಆಗಿದ್ದಾರೆ ಅಷ್ಟೇ, ನಾವಿನ್ನೂ ಅಡ್ಮಿಷನ್ ಮಾಡಿಲ್ಲ. ಇವ್ರನ್ನ ಪ್ರಮೋಟೆಡ್ ಮಾಡಿದ್ರೆ ಮುಗೀತು ಅಂತಲ್ಲ, ಈ ಮಕ್ಕಳನ್ನ ಮತ್ತೆ ನಾವು ಅಡ್ಮಿಷನ್ ಮಾಡ್ಕೊಳ್ಬೇಕು. ಸೊ ನಾವು ಅಡ್ಮಿಷನ್ ಥ್ರೂ ಪ್ರಮೋಷನ್ ಮಾಡುವ ಮೊದಲು ಈ ಎಲ್ಲ ಕಾಲಮಲ್ಲಿ ಮಕ್ಕಳ ಮುಂದೆ ಪ್ರಮೋಟೆಡ್ ಅಂತ ಬಂದಿರಬೇಕು. ಈಗ ಪ್ರಮೋಟೆಡ್ ಆಗಿರ್ತಕ್ಕಂಥ ಮಕ್ಕಳನ್ನು ನಾವೇನು ಮಾಡಬೇಕು? ಅಡ್ಮಿಷನ್ ಮಾಡ್ಕೋಬೇಕು. ಸೊ ಅದು ಯಾವ ರೀತಿ ಈಗ ತೋರಿಸ್ತೀನಿ ಬನ್ನಿ. ಸೊ ಈಗ ಅಗೇನ್ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಆಪ್ಷನ್ಗೆ ಬನ್ನಿ. ಸೊ ಅದರಲ್ಲಿ 3ನೇ ಆಪ್ಷನ್ ಇದೆ ನೋಡಿ, ಅಡ್ಮಿಷನ್ ಡೀಟೇಲ್ಸ್, ಅಲ್ಲಿಗೆ ಬನ್ನಿ. ಸೊ ಅದರಲ್ಲಿ ಫಸ್ಟ್ನೇ ಆಪ್ಷನ್ ಇದೆ ನೋಡಿ, ಅಡ್ಮಿಷನ್ ಥ್ರೂ ಪ್ರಮೋಷನ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅಪ್ಡೇಟ್ ಸ್ಕೂಲ್ ಡೀಟೇಲ್ಸ್ ಅಂತ ನೋಡಿ. ನಾವು ಯಾವುದೇ ಒಂದು ಅಕಾಡೆಮಿಕ್ ಇಯರ್ನ ಅಡ್ಮಿಷನ್ ಪ್ರಾರಂಭವಾಗುವ ಮೊದಲು ನಮ್ಮ ಸ್ಕೂಲ್ ಪ್ರೊಫೈಲನ್ನು ಅಪ್ಡೇಟ್ ಮಾಡಬೇಕು. ಸೊ ಹಾಗಾಗಿ ಇದು ಅಪ್ಡೇಟ್ ಸ್ಕೂಲ್ ಡೀಟೇಲ್ಸ್ ಅಂತ ಕೇಳುತ್ತೆ. ಸೊ ಈಗ ನಾವು ಸ್ಕೂಲ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡಬೇಕು. ಇಲ್ಲಿ ನೋಡಿ, ಯು ಆರ್ ಫಿಲ್ಲಿಂಗ್ ಯು ಡೇಸ್ ಫಾರ್ ಅಕಾಡೆಮಿಕ್ ಇಯರ್ 2024-25 ತೋರಿಸುತ್ತೆ, ಸರಿನಾ? ಸೊ ಇಲ್ಲಿ ಸ್ಕೂಲ್ ಡೀಟೇಲ್ಸ್ ಎಲ್ಲ ಮಾಹಿತಿ ಇಲ್ಲಿ ಕೆಲವೊಮ್ಮೆ ಫ್ರೀಸ್ ಆಗಿರುತ್ತೆ, ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಬದಲಾವಣೆ ಮಾಡಬೇಕಾಗಿರ್ತಕ್ಕಂಥ ಏನಾದರೂ ಇದ್ದರೆ ಯಾವುದಪ್ಪ ಅಂದರೆ, ಇಲ್ಲಿ ಮೊಬೈಲ್ ನಂಬರ್ಸ್ಗಳು, ಅಂದರೆ ಇಲ್ಲಿ ಏನಾದರೂ ಶಿಕ್ಷಕರು, ಮುಖ್ಯ ಶಿಕ್ಷಕರು ಏನಾದರೂ ಬದಲಾವಣೆ ಆಗಿದ್ದರೆ, ಲಾಸ್ಟ್ ಇಯರ್ಗೂ ಈ ವರ್ಷಕ್ಕೂ ಏನಾದರೂ ಮುಖ್ಯ ಶಿಕ್ಷಕರು ಬದಲಾವಣೆ ಆಗಿದ್ದರೆ ಅವರ ಒಂದು ಮೊಬೈಲ್ ನಂಬರನ್ನು ಹಾಗೂ ಅವರ ಒಂದು ಹೆಸರನ್ನು ನಾವಿಲ್ಲಿ ಚೇಂಜ್ ಮಾಡಬೇಕು. ಓಕೆ, ಇಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂದರೆ ಇಲ್ಲಿ ಯಾವುದೇ ಬದಲಾವಣೆಗೆ ಅವಕಾಶ ಇಲ್ಲ. ನೆಕ್ಸ್ಟ್ ಕ್ಯಾಟಗರಿನಲ್ಲಿ ಬರೋಣ. ಇಲ್ಲಿ ಕ್ಯಾಟಗರಿನಲ್ಲಿ ಯಾವುದೇ ಬದಲಾವಣೆ ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿರ್ತಕ್ಕಂಥ ಕೆಲವು ಎಲ್ಲ ಮಾಹಿತಿನ ಚೆಕ್ ಮಾಡ್ಕೊತ ಹೋಗಿ, ಯಾವುದಾದ್ರೂ ಅಪ್ಡೇಷನ್ ಇದ್ದರೆ ನೀವು ಅಪ್ಡೇಟ್ ಮಾಡ್ಕೋಬೋದು. ಹಾಗೆ ಸ್ಕ್ರಾಲ್ ಮಾಡ್ತಾ ಬಂದಾಗ ಇಲ್ಲಿ ಕೋಡ್ ಆಫ್ ಅಂಗನವಾಡಿ ಸೆಂಟರ್ ಇದೆ. ಅಲ್ಲಿ ಅಂಗನವಾಡಿ ಇರ್ತಕ್ಕಂಥ ಮಕ್ಕಳ ಒಂದು ಬಾಯ್ಸ್ ಗರ್ಲ್ಸ್ ನಂಬರ್ ಇದೆ. ಆ ನಂಬರ್ಸನ್ನು ಹಾಕಿ, ಅಂಗನವಾಡಿ ವರ್ಕ್ ಮಾಡ್ತಕ್ಕಂಥ ಟೀಚರ್ ಸಂಖ್ಯೆಯನ್ನು ಹಾಕಿ, ಇಲ್ಲಿ ಲಾಸ್ಟ್ ಇಯರ್ ವಿಸಿಟ್ ಅಗಳ ಸಂಖ್ಯೆಗಳನ್ನು ಹಾಕಿ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ಅಪ್ಡೇಟ್ ಅಂತ ಇದೆ ನೋಡಿ, ಆ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ಶ್ಯೂರ್ ವಾಂಟ್ ಟು ಅಪ್ಡೇಟ್ ಅಂತ ಕೇಳುತ್ತೆ, ಓಕೆ ಮೇಲೆ ಕ್ಲಿಕ್ ಮಾಡಿ. ಯುವರ್ ಸ್ಕೂಲ್ ಇನ್ಫಾರ್ಮೇಷನ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಅಪ್ಡೇಟೆಡ್ ಅಂತ ಬಂತು. ಈಗ ನಾವು ಪ್ರಮೋಷನನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಈಗ ಒಂದೊಂದೇ ತರಗತಿನ ನಾವು ಅಡ್ಮಿಷನ್ ಮಾಡೋದು ಹೇಗಂದರೆ, ಈಗ ಪ್ರೀವಿಯಸ್ ಸ್ಟ್ಯಾಂಡರ್ಡ್ ಇದೆಯಲ್ವಾ, ಸೊ ಇಲ್ಲಿ ನಾವು ಫಸ್ಟ್ ಸ್ಟ್ಯಾಂಡರ್ಡ್ನ ಸೆಲೆಕ್ಟ್ ಮಾಡ್ಕೊತೇನೆ. ಅಕಾಡೆಮಿಕ್ ಇಯರ್ 24-25 ಇದೆ, ಸರ್ಚ್ ಕೊಡ್ತೇನೆ. ಸರ್ಚ್ ಕೊಟ್ಟಾಗ ನಾವು ಯಾವ ಸ್ಟ್ಯಾಂಡರ್ಡ್ ಕೊಟ್ಟಿರ್ತೀವೋ ಆ ಸ್ಟ್ಯಾಂಡರ್ಡ್ ಮಕ್ಕಳ ಲೀಸ್ಟ್ ಇಲ್ಲಿ ಬರುತ್ತೆ. ನೆಕ್ಸ್ಟ್ ನೀವೇನು ಮಾಡಿ, ಪ್ರತಿಯೊಂದು ಮಗುವಿನ ಮುಂದೆ ಅಡ್ಮಿಟ್ ಅಂತ ಇರುತ್ತೆ, ನೀವು ಅಡ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಅಡ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಸ್ಟೂಡೆಂಟ್ ಅಡ್ಮಿಷನ್ ಥ್ರೂ ಪ್ರಮೋಷನ್ ಅಂತ ಆಪ್ಷನ್ ಓಪನ್ ಆಗುತ್ತೆ. ಈಗ ಒಂದೊಂದೇ ಮಾಹಿತಿನ ನೋಡ್ತಾ ಹೋಗೋಣ. ಮೊದಲಿಗೆ ನೋಟ್ ಇದೆ, ಏನಿದೆ, ಬ್ಯಾಕ್ ಡೀಟೇಲ್ಸ್ ಆರ್ ಮ್ಯಾಂಡೇಟರಿ ಫಾರ್ 9th ಸ್ಟ್ಯಾಂಡರ್ಡ್ SC/ST ಸ್ಟೂಡೆಂಟ್ ಫಾರ್ ಗೌರ್ಮೆಂಟ್ ಪ್ರೈವೇಟ್ ಏಡೆಡ್ ಸ್ಟೇಟ್ ಸಿಲೆಬಸ್ ಸ್ಕೂಲ್ ಅಂದರೆ ಗೌರ್ಮೆಂಟು ಏಡೆಡ್ ಸ್ಟೇಟ್ ಸಿಲೆಬಸ್ ಇರ್ತಕ್ಕಂಥ SC/ST 9ನೇ ತರಗತಿಯ ಮಕ್ಕಳಿಗೆ ಬ್ಯಾಂಕ್ ಡೀಟೇಲ್ಸು ಮ್ಯಾಂಡೇಟರಿ. ಅದಾದ ಮೇಲೆ ಮೊದಲಿಗೆ ಇಲ್ಲಿ ಸ್ಕೂಲ್ ಡೀಟೇಲ್ಸ್ ಬರುತ್ತೆ. ಇದರಲ್ಲಿ ನಾವು ಅಪ್ಡೇಟ್ ಮಾಡಬೇಕಾಗಿರ್ತಕ್ಕಂಥದ್ದು ಏನಾದರೂ ಇದ್ದರೆ, ಮದರ್ ಟಂಗ್ ಏನಾದರೂ ಅಪ್ಡೇಟ್ ಮಾಡೋಕ್ಕೆ ಅದಕ್ಕೆ ಅವಕಾಶ ಇದೆ. ಆಮೇಲೆ ಸೆಕ್ಷನನ್ನು ನಾವು ಅಪ್ಡೇಟ್ ಮಾಡ್ಕೋಬೇಕು.
ಲ್ಯಾಂಗ್ವೇಜ್ ಗ್ರೂಪನ್ನು ಅಪ್ಡೇಟ್ ಮಾಡ್ಕೋಬೇಕು. ನೋಡಿ, ಲ್ಯಾಂಗ್ವೇಜ್ ಗ್ರೂಪು 1 to 4th ಇದ್ದರೆ ಒಂದು ರೀತಿಯ ಲ್ಯಾಂಗ್ವೇಜ್ ಗ್ರೂಪ್ ಬರುತ್ತೆ, 6th ಮತ್ತು 10th ಮತ್ತೊಂದು ರೀತಿಯ ಲ್ಯಾಂಗ್ವೇಜ್ ಗ್ರೂಪ್ ಬರುತ್ತೆ. ಸರಿಯಾದ ಲ್ಯಾಂಗ್ವೇಜ್ ಗ್ರೂಪ್ ನಿಮ್ಮ ಶಾಲೆಯ ಮೀಡಿಯಮ್ಮು ಲ್ಯಾಂಗ್ವೇಜ್ ಗ್ರೂಪನ್ನು ಆಯ್ಕೆ ಮಾಡಿಕೊಳ್ಳಿ. ಇದಾದ ನಂತರ ಇಲ್ಲಿ ಸ್ಟೂಡೆಂಟ್ ನೇಮು, ಫಾದರ್ ನೇಮು, ಮದರ್ ನೇಮ್ ಯಾವುದೇ ಒಂದು ಮಾಹಿತಿನ ಅಪ್ಡೇಟ್ ಮಾಡೋದಕ್ಕೆ ಬರೋದಿಲ್ಲ. ಹಾಗೆ ಇಲ್ಲಿ ಡೇಟ್ ಆಫ್ ಬರ್ತ್ ಕೂಡ ನೀವು ಅಪ್ಡೇಟ್ ಮಾಡ್ಕೋಬೋದು. ಏನಾದರೂ ತಪ್ಪಾಗಿದ್ದರೆ ಡೇಟ್ ಆಫ್ ಬರ್ತು ಅದನ್ನ ಅಪ್ಡೇಟ್ ಮಾಡೋದಕ್ಕೆ ಅವಕಾಶ ಇದೆ. ನೆಕ್ಸ್ಟು ಜೆಂಡರು, ರಿಲಿಜಿಯನ್ನು, ಕ್ಯಾಸ್ಟು, ಇವುಗಳ ಕ್ಯಾಸ್ಟ್ ಕೂಡ ನೀವು ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅರ್ಬನ್ ರೂರಲ್ ಎರಡು ರೀತಿ ಇದೆ. ಅದು ಸಂಬಂಧಪಟ್ಟ ಮಾಹಿತಿನ ಇಲ್ಲಿ ಪಿನ್ ಕೋಡು, ಡಿಸ್ಟಿಕ್ಕು, ತಾಲೂಕು, ಆ ವಿಲೇಜನ್ನು ಹಾಕಿ ನೀವು ಕರೆಂಟ್ ಅಡ್ರೆಸ್ ಅಂದರೆ ಪ್ರಸ್ತುತ ಸಂಪರ್ಕ ವಿಳಾಸ ಅಂತ. ನೆಕ್ಸ್ಟ್ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ಸು, ಇಲ್ಲಿ ಆಲ್ರೆಡಿ ನೀವು ಲಾಸ್ಟ್ ಇಯರ್ ಅಪ್ಡೇಟ್ ಮಾಡಿದರೆ ಅದೇ ಮಾಹಿತಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಮಾಹಿತಿ ಸರಿ ಇದ್ದರೆ ಹಾಗೆ ಬಿಡಿ, ತಪ್ಪಿದರೆ ನೀವು ಅಪ್ಡೇಟ್ ಮಾಡೋದಕ್ಕೆ ಅವಕಾಶ ಇದೆ. ಇಂದು ಮಾಹಿತಿಯನ್ನು ತಿಳ್ಕೊಳ್ಳಿ. ನೀವು ಇಲ್ಲಿ ಪರ್ಮನೆಂಟ್ ಅಡ್ರೆಸ್ಸಲ್ಲಿ ಏನಿರುತ್ತೆ ಇದೇ ಮಾಹಿತಿ ಆ ಮಗುವಿನ TCಯಲ್ಲೂ ಡಿಸ್ಪ್ಲೇ ಆಗುತ್ತೆ. ಹಾಗಾಗಿ ಪರ್ಮನೆಂಟ್ ಅಡ್ರೆಸ್ಸನ್ನು ಸರಿಯಾಗಿ ಹಾಕಿ. ಇದಾದ ನಂತರ ಸ್ಟೂಡೆಂಟ್ ಮೇಲೆ ಇದು ಮೊಬೈಲ್ ನಂಬರು ಡೀಟೇಲ್ಸ್ ಇರುತ್ತೆ, ಸ್ಕೂಲ್ ಅಡ್ಮಿಷನ್ ಡೇಟ್ ಇರುತ್ತೆ. ಎಲ್ಲ ಮಾಹಿತಿನ ಹಾಕಿಬಿಟ್ಟು ಈ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಡಿ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ, ಓಕೆ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಆ ಒಂದು ಮಗುವಿನ ಹೆಸರು ಎನ್ರೋಲ್ಮೆಂಟ್ ಸಕ್ಸಸ್ಫುಲಿ ಅಂತ ಬಂತು. ಆ ಒಂದು ಮಗು ಸಕ್ಸಸ್ಫುಲಿ ಎನ್ರೋಲ್ ಆಗಿದೆ ಮುಂದಿನ ತರಗತಿಗೆ. ಓಕೆನಾ? ಸೊ ನಾವು ಇನ್ನೂ ಒಂದು ಸರಿ ಕನ್ಫರ್ಮ್ ಮಾಡ್ಕೋಬೇಕು. ಯಾವ ರೀತಿ ಕನ್ಫರ್ಮ್ ಮಾಡ್ಕೊಳ್ಳೋದು? 24-25ಕ್ಕೆ ಕನ್ಫರ್ಮ್ ಮಾಡ್ಕೋಬೇಕು. ಯಾವ ರೀತಿಯಪ್ಪ ಅಂದರೆ, ಈಗ ನಾವು ಡ್ಯಾಶ್ಬೋರ್ಡಲ್ಲಿ ಚೆಕ್ ಮಾಡಿದರೆ ಅಟ್ ಎ ಟೈಮ್ ಅಲ್ಲಿ ಡಿಸ್ಪ್ಲೇ ಆಗೋದಿಲ್ಲ. ಸರಿನಾ? ಡ್ಯಾಶ್ಬೋರ್ಡಲ್ಲಿ ಡಿಸ್ಪ್ಲೇ ಆಗೋದಿಲ್ಲ, ಒಂದು ಡೇ ಆದಮೇಲೆ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಮತ್ತು ನಾವು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂದರೆ, ಈಗ ನೋಡಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟಿಗೆ ಬನ್ನಿ, ಅದರಲ್ಲಿ ಅಟೆಂಡೆನ್ಸ್ ಡೀಟೇಲ್ಸ್ಗೆ ಬನ್ನಿ, ಅದರಲ್ಲಿ ಅಟೆಂಡೆನ್ಸ್ ಎಂಟ್ರಿ ಫಾರಮ್ಗೆ ಬನ್ನಿ. ಅದಾದ ನಂತರ ಇಲ್ಲಿ ಸ್ಟ್ಯಾಂಡರ್ಡ್, ನಾವು 1ನೇ ತರಗತಿ ಮಗುವನ್ನು 2ನೇ ತರಗತಿಗೆ ಅಪ್ಡೇಟ್ ಮಾಡಿದ್ದೇವೆ. ಸೊ ಹಾಗಾಗಿ ನಾನು ಈ 2ನೇ ತರಗತಿಗೆ ಸೆಲೆಕ್ಟ್ ಮಾಡ್ಕೊತೇನೆ. ಅಕಾಡೆಮಿಕ್ 24-25 ಇರಲಿ. ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾಗ ನಾವೇನು ಈಗ ಅಡ್ಮಿಷನ್ ಮಾಡಿದ್ವಲ್ಲ ಆ ಮಗುವಿನ ಹೆಸರಿಲ್ಲಿ ಡಿಸ್ಪ್ಲೇ ಆಗುತ್ತೆ. ಡಿಸ್ಪ್ಲೇ ಆಗಿದೆ ಅಂದರೆ ಆ ಮಗುವಿನ ಹೆಸರಲ್ಲಿ ಬಂದಿದೆ ಅಂತ ಅರ್ಥ. ನೋಡಿ, ಇಲ್ಲಿ ಆ ಮಗುವಿನ ಹೆಸರಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಓಕೆನಾ? ಸೊ ಹೀಗೆ ನೀವು ಕನ್ಫರ್ಮ್ ಮಾಡಿಕೊಳ್ಬೋದು. ಮತ್ತೊಂದು ರೀತಿಯಲ್ಲಿ ನಾವು ಯಾವ ರೀತಿ ಕನ್ಫರ್ಮ್ ಮಾಡ್ಕೊಳ್ಳೋದು ಅಂತ ಅಂದರೆ ಅದನ್ನು ತೋರಿಸ್ಬಿಡ್ತೀನಿ ನೋಡಿ. ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಆಪ್ಷನ್ಗೆ ಬನ್ನಿ, ಅಡ್ಮಿಷನ್ ಡೀಟೇಲ್ಸ್ಗೆ ಬನ್ನಿ. ಸೊ ಅದರಲ್ಲಿ ಲಾಸ್ಟ್ನೇ ಆಪ್ಷನ್ ಇದೆ ನೋಡಿ, ಅಡ್ಮಿಷನ್ ರಿಪೋರ್ಟ್ ಅಂತ, ಅಲ್ಲಿಗೆ ಬನ್ನಿ. ಸೊ ಇಲ್ಲಿ ಅಡ್ಮಿಷನ್ ರಿಪೋರ್ಟಲ್ಲಿ ಅಡ್ಮಿಷನ್ ಟೈಪ್ ಅಂತ ಇದೆಯಲ್ವಾ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಅಡ್ಮಿಷನ್ ಥ್ರೋ ಪ್ರಮೋಷನ್ ಮೂಲಕ ಈಗ ಅಡ್ಮಿಷನ್ ಮಾಡಿದ್ದೀವಿ, ಅದು ಇಲ್ಲಿ ಬಂದಿದೆಯಲ್ಲ ಚೆಕ್ ಮಾಡಬೇಕಂದ್ರೆ ಸೊ ಅಡ್ಮಿಷನ್ ಥ್ರೋ ಪ್ರಮೋಷನ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾಗ ಇಲ್ಲಿ ನೀವು ಅಡ್ಮಿಷನ್ ಥ್ರೋ ಪ್ರಮೋಷನ್ ಮೂಲಕ ಯಾವೆಲ್ಲ ಮಕ್ಕಳನ್ನ ಅಡ್ಮಿಷನ್ ಮಾಡಿದ್ದೀರಿ ಆ ಮಕ್ಕಳ ಹೆಸರಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೋಡ್ಬೋದು ಎನ್ರೋಲ್ಮೆಂಟ್ ಬೈ ಅಂತ ಇದೆ, P ಅಂದರೆ ಪ್ರಮೋಷನ್ ಮೂಲಕ ಅಡ್ಮಿಷನ್ ಮಾಡಿದೆ ಅಂತ ಅರ್ಥ. ಓಕೆನಾ? ಸೊ ಇದಿಷ್ಟು ನಾವು ನಮ್ಮ SCTS ಕರ್ನಾಟಕದಲ್ಲಿ 2024-25ನೇ ಸಾಲಿಗೆ ಅಡ್ಮಿಷನ್ ಥ್ರೋ ಪ್ರಮೋಷನ್ ಮೂಲಕ ಮಕ್ಕಳನ್ನ ಯಾವ ರೀತಿ ಅಡ್ಮಿಷನ್ ಮಾಡಬೇಕು ಅನ್ನೋ ಒಂದು ಮಾಹಿತಿ. ಓಕೆ, ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಮಾಹಿತಿಗೆ ನಮ್ಮ SCTS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಪ್ಡೇಟ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.